ಇದು ನಮ್ದು 30-40 ಸೈಟ್ ರೀ. ಹಾ ಇದ್ರ ಹೆಂಗ್ ಮನಿ ಹೆಂಗ್ ಕಟ್ಟಿಸ್ತ್ರಿ ನಮ್ ಐಡಿಯಾ ಕೊಡ್ರಿ. ಇದು ಒಂದು ಎಂಟ್ರೆನ್ಸ್ ರೀ. ಎಂಟ್ರೆನ್ಸ್ ಬಾಜುಕ್ ಒಂದ್ ಪೈಕಾನಿ. ಮತ್ ಯಾರ ಬರೋದ್ರ ಏನ್ ಪಾಪ ಹೇಳಂಗ್ ಬಂತ ಅಲ್ಲಿ ಹೋಗ್ಬಿಡ್ತಾವ ಅವ್ರು. ಹೌದ್ರಿ. ಇದಕ್ ಹಚ್ಚೆ ಒಂದ್ ಬೆಡ್ರೂಮ್. ಬೆಡ್ರೂಮ್ ಈ ಮೂಲ್ಯಾಗ ಒಂದ್ ಪೈಕಾನಿ. ಅಲ್ಲೊಂದ್ ಪೈಕಾನಿ. ಮತ್ತೆ ಯಾರು ಮಕ್ಕೊಂಡಿರ್ತಾರ್ರಿ ಬಂತ ಹೋಗ್ಬಿಡ್ತಾರ ಅವ್ರು ಪಾಪ. ಆಯ್ತು. ಅದಕ್ ನೆಕ್ಸ್ಟ್ ಅದ್ರ ಬಾಜುಕ್ಕ ಒಂದ್ ಮತ್ತೊಂದ್ ಬೆಡ್ರೂಮ್. ಇಲ್ಲಿ ಮೂಲ್ಯ ಒಂದ್ ಪೈಕಾನಿ, ಇಲ್ಲಿ ಮೂಲ್ಯ ಒಂದ್ ಪೈಕಾನಿ. ಯಾರ್ ಪೈಕಾನಿ? ಗಂಡ ಹಿಂದಿ ಮತ್ತೆ ಬೇರೆ ಬೇರೆ ಪೈಕಾನಿ. ಇಬ್ರು ಮೂಗ್ಲ ಬಂತಂದ್ರ ಹೋಗ್ಬಿಡ್ತಾರ ಅವ್ರ ಪಾಪ. ನೆಕ್ಸ್ಟ್ ಈಗ ನೋಡ್ರಿ, ಇದ ಹಾಲ್. ಇಲ್ಲೊಂದ್ ಪೈಕಾನಿ, ಇಲ್ಲೊಂದ್ ಪೈಕಾನಿ, ಇಲ್ಲೊಂದ್ ಪೈಕಾನಿ, ಇಲ್ಲೊಂದ್ ಪೈಕಾನಿ, ತಡ್ಕೊಂಡ್ ಸ್ಲೋ ಪೈಕಾನಿ. 5 ಪೈಕಾನಿ. ಹಾಲ್ದಾಗ ಮತ್ತೆ ಎಷ್ಟು ಗಂಟೆ ಹೊಡ್ತಾರ ಗೊತ್ತಿಲ್ಲ ನಿಮ್ಗ. ಇಷ್ಟ್ರು ಹೇಳಕ್ ಬಂತಂದ್ರ ಹೋಗ್ಬಿಡ್ತಾರ ಅವ್ರು. ಇದ್ ನೋಡ್ರಿ, ದೊಡ್ಡ ಡೈನಿಂಗ್ ಹಾಲ್. ನಡಕ್ ಒಂದ್ ದೊಡ್ಡ ಪೈಕಾನಿ, ಮೂಲ್ಯ ಒಂದ್ ಪೈಕಾನಿ, ಇಲ್ಲಿ ಮೂಲ್ಯ ಒಂದ್ ಪೈಕಾನಿ. ಡೈನಿಂಗ್ ಹಾಲ್ನಾಗ ಮತ್ ಪಾರ್ಟಿ ಗೀಟಿ ಮಾಡುವಂತ ಮಂದಿ ಅವ್ರಿಗೆ ಹೇಳಾಕ್ತಾರ ಹೋಗೋದು. ಡೈನಿಂಗ್ ಹಾಲ್ದಾಗ ಯಾವ ಮಾಡ್ತೀರಿ ಪೈಕಾನಿ? ನಾ ಮಾಡ್ಯಾನ. ನೀವ್ ಮಾಡ್ತೀರಿ. ಇದು ಎಂಟ್ರೆನ್ಸ್ ಈಗ. ಎಂಟ್ರೆನ್ಸ್ ಗೆ ಒಂದೊಂದ್ ಪೈಕಾನಿ, 1 2 3 4 5. ಎಂಟ್ರೆನ್ಸ್ ಈಗ ಎಂಟ್ರ ಅಂದ್ರೆ ಏನು ಹೇಳಕ್ ಬಂದ್ ಹೋಗ್ಬಿಡ್ತಾವ. ಅದಕ್ಕೊಂದ್ ಪೈಕಾನಿ, ಒಂದ್ 5 ಪೈಕಾನಿ ಸಾಲ ಕುಂದ್ ಬಿಡೋದು. ಮತ್ತೆ ಇಲ್ಲೇನ್ ಮಾಡ್ತೀರಿ ಹಿಂಗಂದ್ರ ಖಾಲಿ ಜಾಗದಾಗ? ಇದು ದೊಡ್ಡ ಸಾಮೂಹ ಪೈಕಾನಿ. ಹೆಂಗೈತಿ ಪ್ಲಾನ್? ಪೈಕಾನಿನೂ ಮನಿ ಕಟ್ಟಾತೀವಿ, ಮನಿ ಒಳಗ ಪೈಕಾನಿ ಕಟ್ಟಾತೀವಿ. ಪೈಕಾನಿ ಬೇಕಿಲ್ಲ ಮತ್ತೆ ಸಾಯಲ್ರ ಹೋಗ್ಬಿಡಿ ದಯವಿಟ್ಟು. ಏನು ಪ್ಲಾನ್ ಇಲ್ಲೊಂದ್ ಪೈಕಾನಿ ಕಟ್ಲಿ ಅಂತ. लेकिन ये साला कर क्या रहा है यहाँ पे? अबे साले रहा नहीं जाता। तुझे देखा तो ये जाना सनम, रहा नहीं जाता। सारी बहाने। No. ಎರಡು ದೇಹದಲ್ಲಿ ಅಲ್ಲ, ಒಂದೇ ದೇಹದಲ್ಲಿ 2 ಮುದ್ದೆಗಳು. ಯಾಕೋ ಇದು ಇನ್ಸ್ಟಾಗ್ರಾಮು ಅನ್ನಿಸ್ತಾ ಇಲ್ವಲ್ಲ, ಹಿಂಸಾಗ್ರಾಮು ಅನ್ನಿಸ್ತಾ ಅದ. ಏನ್ರ ಏನ್ ಮಾಡ್ತಾ ಇದ್ದೀರಾ? ನಿನ್ ಕಣ್ಣ ಆಪರೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ನನ್ ಕಣ್ಗೆ ಏನಾಗೈತೆ? ನನ್ ಕಣ್ ಚೆನ್ನಾಗೇ ಆಯ್ತಲ್ಲ. ಚೆನ್ನಾಗ್ ಕಾಣಿಸ್ತೈತೆ ತಾನೆ, ಮತ್ತೇನ್ ಮಾಡ್ತಾ ಇದೀರ ಅಂತ ಯಾಕೆ ಕೇಳ್ತೀಯಾ? ಅಂದ್ರೆ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳೋದೇ ತಪ್ಪ? ಏನ್ ಮಾಡ್ತಿದ್ದೀರಾ ಅಂತ ಕೇಳೋದ್ ತಪ್ಪಲ್ಲ, ಆದ್ರೆ ಏನು ಮಾಡ್ತಾ ಇಲ್ಲ ಅಂತ ಗೊತ್ತಿದ್ಮೇಲೆ ಕೇಳೋದ್ ತಪ್ಪು. ಮಕ್ಳ ಹತ್ರ ಯಾಕೆ? ಸರಿ ಬನ್ನಿ, ಟೈಮ್ ಆಯ್ತು, ಸ್ನಾಕ್ಸ್ ತಿನ್ನಿಸ್ ಬನ್ನಿ. ನಾವ್ಯಾಕೆ ತಿನ್ಸ್ಬೇಕು? ನಿನ್ನ ಕೈ ಇಲ್ವಾ? ಅದಲ್ಲ ಮಚ್ಚ, ನೀವು ದುಡ್ಡು ಕೊಡ್ರಿ ನಾನು ತಿಂತೀನಿ. ದುಡ್ಡು ಕೊಟ್ರೆ ತಿಂತೀಯಾ? ದುಡ್ಡು ಯಾರಾದ್ರೂ ತಿಂತಾರ? ನನ್ ಮಕ್ಳು ಯಾಕೋ ತಿನ್ಸೋ ತರ ಕಾಣಿಸ್ತಾ ಇಲ್ಲ. ಸರಿ ಬನ್ನಿ, ನಾನೇ ತಿನ್ನಿಸ್ತೀನಿ. ನೀ ತಿನ್ಸುದ್ರಷ್ಟೇ ತಿನ್ನೋಕಾಗೋದು, ನಾವು ತಿನ್ನೋಕಾಗಲ್ವಾ? ಸರಿ ಗುರು, ನಾನ್ ಬರ್ತೀನಿ. ಬರ್ಬೇಕಾದ್ರೆ ನಮ್ಗೆ ಹೇಳಿದ್ದ? ಇಲ್ಲ. ಹಾಗಿದ್ರೆ ಹೋಗ್ಬೇಕಾದ್ರೆ ಯಾಕೆ ಹೇಳ್ತೀಯ? ಯಾಕ ಬಾಳೆ ಕಾಲೇಜ್ ಹೋಗಿಲ್ಲ ಅವತ್ತು? ಇಲ್ಲ ಮಾಮ, ಒಟ್ಟು ಬೇಡ ಯಾಕೈತಿ, ಅದಕ್ಕೆ ಹಾಸ್ಪಿಟ್ಲಿಗೆ ಹೊಂಟಿನಿ. ಹೌದಾನ? ನೀನೆಲ್ಲ ಕಾಲೇಜ್ ಹೋಗಿಲ್ಲ? ಇಲ್ಲ ನಾನು ಹೋಗಿಲ್ಲ, ಯಾಕೋ ನನಗೂ ಭಾಳ ಸುಸ್ತಾಗ್ಬಿಟ್ಟದಲ್ಲ, ನಾನು ಅದಕ್ಕೆ ಹಾಸ್ಪಿಟ್ಲಿಗೆ ಹೊಂಟಿದ್ದೆ. ಹೌದು. ಹೇಯ್, 2+2 ಎಷ್ಟಾಗುತ್ತೆ ಹೇಳು? ಸರ್ ಗೊತ್ತಿಲ್ಲ. ಇಷ್ಟು ಸಣ್ಣ ಪ್ರಶ್ನೆ ಕೂಡ ಗೊತ್ತಿಲ್ವಾ? ನೀನ್ ನೋಡಿದ್ರೆ ಪಕ್ಕಾ ಮನುಷ್ಯ ತರ ಇದೆಯಾ? ಅಮ್ಮ, ಶಾಲೆಯಲ್ಲಿ ಎಲ್ರು ನನ್ನನ್ನು ಮನುಷ್ಯ ಅಂತ ರೇಗಿಸಿದ್ರು. ಏನ್ ಮಗ ನಿಂಗೆ ಮನುಷ್ಯ ಅಂದ್ರ? ಇರು ಮಗ, ಪ್ರಿನ್ಸಿಪಾಲ್ ಫೋನ್ ಮಾಡಿ ದೆವ್ವ ಬಿಡಿಸ್ತೀನಿ. ಏನ್ರಿ ಪ್ರಿನ್ಸಿಪಾಲ್ ರೇ, ಯಾರ್ ಮನುಷ್ಯ? ನೀನ್ ಮನುಷ್ಯ, ನಿನ್ನ ಅಪ್ಪ ಮನುಷ್ಯ, ನಿನ್ನ ತಾತ ಮನುಷ್ಯ, ನಿನ್ ವಂಶನೇ ಮನುಷ್ಯ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ 5ರಲ್ಲಿ 4 ರೀಲು ಬರೀ ಶಾಂತಿ ಕ್ರಾಂತಿನೇ ಐತೆ. ಓ ಮೊದಲ ನಾನು ಕನ್ನಡ ಸಾಂಗ್ ನೆಟ್ ಕೇಳಿಲ್ಲ, ತಮಿಳು ಹಿಂದಿ ವರ್ಷನ್ ಎಲ್ಲ ಬರ್ತೈತೆ ನನ್ಗೆ.
ನಿಂಗೆ ನನ್ ಸೊತೆ ಶಾಂತಿ ಕ್ರಾಂತಿ ರಿಲೀಸ್ ಮಾಡ್ಬೇಕಾ? ಓ ಮಾಮ್ ಮಾಡ್ಬೇಕು. ಮಾಡಿದ್ರೆ ನೀನು ಹೋಯ್ತು ಥಿಯೇಟರ್ ನೋಡಕ್ಕೆ? ಏ ಇಲ್ಲ ಮಾಮ್, ನನ್ನ ಟೀ ಕುಡಿಯಕ್ಕೆ ಕಾಸಿಲ್ಲ, ಫಿಲಂ ಗಳಿಂದ ಹೋಗ್ಲಿ. ಹೋಗ್ಲಿ, ನೀನ್ ಶಾಂತಿ ಕ್ರಾಂತಿ ಫಿಲಂ ನೋಡಿದ್ಯಾ ಯಾವಾಗಾದ್ರು? ಹೂ ಮಾ, ಮುಂಚೆ ಟಿವಿ ನಾನು ದಿನ ನೋಡ್ತಾ ಇದ್ದ. ಹೋಲಿ ಸ್ಟೋರಿ ಹೇಳೋದ್ರದ್ದು ನೋಡೋಣ. ಅದೇ ಮಾಮ್, ಗಂಡ ಹೆಂಡತಿ ಇರ್ತಾರೆ, ಗಂಡ ಹೆಂಡತಿನ ಸಾಯಿಸ್ಬಿಡ್ತಾನೆ, ಇಲ್ಲ ಹೆಂಡತಿ ಅವ್ರ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಗಂಡನ ಡ್ರಮ್ ಒಳಗೆ ಪ್ಯಾಕ್ ಮಾಡ್ಬಿಡ್ತಾಳೆ, ಇಲ್ಲ ಗಂಡ ಹೆಂಡತಿ ಸೇರ್ಕೊಂಡು ಅತ್ತೆ ಮಾಮನ್ ಸಾಯಿಸ್ಬಿಡ್ತಾರೆ ಆಸ್ತಿಗೋಸ್ಕರ. ಅಯ್ಯೋ ಕ್ರಿಕೆಟ್ ಗೆ ಬಾಲ್, ಅದು ಶಾಂತಿ ಕ್ರಾಂತಿ ಅಲ್ಲ, ಶಾಂತಂ ಪಾಪ ಮೋ ಬೇವರ್ಸಿ. ಏ ಹೌದು, ಮದ್ವೆ ಆದ್ಮೇಲೆ ನೀನ್ ಸ್ವಲ್ಪ ಹುಷಾರಪ್ಪ. ಯಾಕೆ? ನಿಂಗಿರೋ ಸ್ಟೀಲ್ ಬಾಡಿಗೆ ಡ್ರಮ್ ಗೆ ಮೇಲೆ ಬೇಡ, ಬಾತ್ರೂಮ್ ಪೈಪ್ ಅಲ್ಲೇ ಪ್ಯಾಕ್ ಮಾಡ್ಬಿಡ್ತಾಳೆ. ಇಲ್ಲ ಅವ್ರ ಮನೇಲಿ ಸೌದೆ ಒಲೆ ಏನಾರು ಇದ್ರೆ ನಿನ್ ಕೈ ಕಾಲ್ ಮಾಡ್ಬಿಟ್ಟು ಸೌದೆಗೆ ಹಾಕ್ಬಿಡ್ತಾರೆ, ಯಾರಿಗೂ ಗೊತ್ತೂ ಆಗಲ್ಲ. ನಮ್ಮ ಮನೇಲಿ ಎಲ್ಲರಿಗಿಂತ ನಾನೇ ಜಾಸ್ತಿ ತಿಂತ ಇನ್ಮಾ. ಎಲ್ಲೇ ಆಚೆ ಹೋಟ್ಲುಗೂ ಸರಿ ದಿಂಗ್ ತಿಂತೀನಿ, ಆದ್ರೂ ದಪ್ಪ ಆಯ್ತಿಲ್ಲ. ಏನ್ ಮಾಡೋದ್ ಹೇಳೋ? ಅದ್ರಗಳ ಮದುವೆ ಕಾರ್ಡ್ ಕೂಡ ಆದ್ವೆ. ಪೊಗಳಗಲ್ಲಿ ಎರಡಕ್ಕೆ ಹೋದಾಗೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ಅವನಿಗೆ ಕೊಟ್ಬಾ ಇವ್ನಿಗೆ ಕೊಟ್ಬಾ ಅಂತ ಹೇಳಿ ತರ್ ಮಾಡಿಸ್ತೀನಿ ನನ್ನ. ಸುಮ್ ಕೊಟ್ಬಾರ ಅವ್ನು ಯಾವನ್ ಎಲ್ಲವಲ್ಲ ರಂಕ್ಲು ಮಾಡ್ಬಣ್ಣಿ ಸುಮ್ ಕುಕ್ಕಳ ಮಾರಿ ಆತಾಗೆ. ನಾನು ಸೀತಾಣ್ಣನ ಮಗ ಅಂದ್ರೆ ಯಾರ ರಂಗಿನಹಳ್ಳಿ ಕೆರೆತ್ತಾಗ ಹೇಳಕ್ ಬೈಂದಲ್ಲ, ಮಾರಮ್ಮನಾಗ ಆಯಪ್ಪ ಮಗನೇ ಅಂತಾರೆ. ಇನ್ನೊಬ್ಬ ಆಯಪ್ಪನ್ ಕೇಳಿದ್ರೆ ಯಾರ ಗುಡುಮಂಡೆ ಜಾತ್ರೆ ಮೆಣಸಿಕಾಯಿ ತಿನ್ಬೇಕಾರೆ ಸಿಕ್ಕಿದ್ನಲ್ಲ ಆತನ ಮಗನೇ ಅಂತಾರೆ. ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ. ನಾನು ದೊಡ್ಡ ಬಾಳ್ಗ ತಿಗ ಮುಂಚೆ ಕೊಟ್ಟಪ್ಪ ಹೇಳ್ದೆ. ಮುಂಚೆ ಬಾಂಬೆದಲ್ಲಿ ಏನ್ ಮಾಡ್ತಾ ಇತ್ತು? ದೇವೇಗೌಡರು ಯಡಿಯೂರಪ್ಪರೆಲ್ಲ ಬಂದ್ರು ಬರ್ಬೋದು. ಅವ್ರು ಬತ್ತಾರ ಬಿಡ್ತಾರ. ನಾನು ಹೇಳ್ದಾರೆ ಕುಡ್ದಂಗ್ ಬಂದಿದ್ದೆ ಅಂದ್ರೆ ಈ ಮೂಲೆಗಳ ಮೆಟ್ಟಂತ ನಿನ್ ಮಕ್ ಬೀಳ್ತವೆ. ಒಳಗಲ್ಲ ಒಂದ್ ಕಾರನ ಕೊಡಿಸ್ಲಿಲ್ಲ, ಬಸ್ನಾಗ ಹಿಡ್ಕೊಂಡು ಹತ್ತಿ ಇಳಿದು ಕಾಲು ಎಳ್ಕೊಂಡು ಒಂದ್ ರಾಸ್ ತೂರ ಸಂಧಿ ಪಂದ್ಯ ಹುಡಿಕೊಂಡು ಹೋಗಿ ಬರೋಟತಿ ಸಾಕಾಗಿ ಹೋಗುತ್ತೆ. ಬಲ ಕಾರು ಅದ್ ಹೆಂಗ್ ಬಿಡೋದ್ ಗೊತ್ತೈತಿ ನಿನಗೆ? ಅದೇನ್ ಮಹಾ ಬಲ್ಗಡೆ ಬಾಗ್ಲ ಹಾಕ್ಯಂಬೋದು, ಎಡಗಡೆ ಗೇರ್ ದಬ್ಬೋದು. ನಾವು ಮಸ್ತ ಟ್ರ್ಯಾಕ್ಟರ್ಗೆಲ್ಲ ಓಡಾಡಿಲ್ಲ. ಎದುರಿಗೆ ಬರೋನ್ ಹೆಂಗನ ಸಾಯ್ಲಿ ಎಪ್ಪರ ನನ್ನ ಮಗನ. ಆ ಪ್ರಸಿನ ಕರ್ಕೊಂಡ್ ಬೈಕ್ ಹಾಕೊಂಡ್ ಸರ್ಸರ್ ಕೊಟ್ಕೊಂಡು ಊರಕ್ ಬರಲ್ಲ ಅಂದ್ರೆ ಅಲ್ಲಿ ಸದರಮ್ಮ ನಾಟಕ ಆಡ್ತೀವಿ ಸೇರ್ಕೊಂಡು. ಬೈಕ್ ಹಾಕೊಂಡ್ ಹೋಗಿದ್ವಿ, ಈಗ ಆಂಬುಲೆನ್ಸ್ ನ ಹಾಕ್ಯಂಬಂದ್ರು. ಆಂಬುಲೆನ್ಸು ಆಗ ಯಾಕೆ? ಹಲೋ, ನೀನ್ ಯಾರಾದ್ರೂ ಲವ್ ಮಾಡಿದ್ಯಾ? ಬಾಯ್ ಫ್ರೆಂಡ್ ಇದಲ್ಲ ಅಂತ ಕೇಳಿದೆ. ನಾನ್ ಟ್ರೈ ಮಾಡ್ಲಾ? ಬೇಗ ಒಂದ್ ಗ್ಲಾಸ್ ಜ್ಯೂಸ್ ಕೊಡಿ, ದೊಡ್ಡ ಜಗಳ ಆಗೋದಿದೆ. ಬೇಗ ಇನ್ನೊಂದ್ ಗ್ಲಾಸ್ ಕೊಡಿ. ಅಲ್ಲ, ಜಗಳ ಯಾವಾಗ ಶುರು ಆಗುತ್ತೆ? ಜ್ಯೂಸಿಗೆ ಕಾಸು ಕೇಳಿದ ತಕ್ಷಣ ಶುರು ಆಗುತ್ತೆ. ನನ್ನ ಹತ್ರ ದುಡ್ಡಿಲ್ಲ. ಬಂದ್ಯಾ ಬಾ. ನಮ್ಮೂರಲ್ಲಿ ಎಲ್ಲರ ತಲೆಲೂ ಕೂದ್ಲು ಬೆಳೆಯುತ್ತಮ್ಮ. ಹೌದೇನೋ, ಅದಕ್ಕೆ ನಾವೇನ್ ಮಾಡ್ಬೇಕು ಇವಾಗ? ನಿಮ್ಮೂರಲ್ಲಿ ಬೆಳೆಯುತ್ತ ಕೂದ್ಲು? ಇಲ್ಲ, ನಮ್ಮೂರಲ್ಲಿ ಕೂದ್ಲು ಬೆಳಿತಿಲ್ಲ, ಕುದುರೆ ಇದಾವೆ. ಇದ್ರೆ ಎದೆ ಒಳಗಡೆ ಇಟ್ಕೊಂಡ್ ಪ್ರೀತಿ ಮಾಡ್ತೀನಿ. ಮತ್ತೆ ಹೋದ್ರೆ ಎಲ್ಲಿ ಇಟ್ಕೊಂಡ್ ಮಾಡ್ತೀಯ? ಹೋದ್ರೆ ಹೊಂಟೋಯ್ತು ಅಂತ ಬಿಟ್ಬಿಡ್ತೀನಿ. ಸೊ ಗೈಸ್ ನೋಡ್ರಿ, ಇವೆಲ್ಲ ಹಕ್ಕ ಉದಿರಿಸಿರವು. ಸೊ ಇದಕ್ಕೆ ರಬ್ಬಲ್ ಕಟ್ಟಿ ಇವಾಗ 10 ರೂಪಾಯಿ ಶೂಡ್ ಮಾರ್ಬೇಕು ನಾವು. ಹಾಯ್ ಫ್ರೆಂಡ್, ಯಾರು ಒಂದ್ ಬಾತ್ರೂಮ್ ಕಟ್ಕೊಡಿ ಫ್ರೆಂಡ್ಸ್. ಮನೆ ಬಾತ್ರೂಮ್ ಹೊಡೆದೋಗ್ಬಿಟ್ಟಿದೆ, ಎಲ್ಲಾರು ಬಯಲ್ಗೆ ಹೋಗ್ಬೇಕು ಫ್ರೆಂಡ್ಸ್. ಕಟ್ಟಿಸ್ಕೊಡನ್ ಬಿಡ್ರಿ, ನೀವ್ ಹೇತ್ರ ಸಾಕಾದ್ರೊಳಗ. ಎಲ್ಲಾರು ಒಂದ್ ಅರಮನೆ ಹತ್ರ ಬಾತ್ರೂಮ್ ಕಟ್ಕೊಡಿ ಫ್ರೆಂಡ್ಸ್, ಹೋಲಕ್ಕೆ ಪ್ಲೀಸ್. ಅಕ್ಕ, ಅರಮನೆ ಮುಂದೆನೆ ಅಂದ್ರೆ ತುಂಬಾನೇ ಕಷ್ಟ. ನಿನ್ನಿ ಡಿಮ್ಯಾಂಡ್ ನಮ್ ಕೈಯಾಗಂತ ಆಗಲ್ಲ. ಸೊ ಸಂಡಸ್ ಬರೋ ಜಾಗದಾಗ ಪೆವಿಕಿ ಕಚ್ಕೊಂಡ್ಬಿಡು ಸುಮ್ನೆ. ನಾಳೆ ಎಲ್ಲಾದ್ರೂ ಮನುಷ್ಯನ್ ಕಾಯಕ್ ಹೋಗ್ ನೀನು. ಏನ್ರಿ ನಿಮ್ ಮಗ ಇವತ್ತು ಸ್ಕೂಲಲ್ಲಿ ಫೇಲ್ ಆಗಿ ಬಂದಿದ್ದಾನೆ? ಎಬ್ಬುಲಿ ನಾನು. ಏನ್ರಿ ಏನೋ ಈ ಕಡಿಮೆ ಮಾರ್ಕ್ಸು? ನಿನ್ ತಲೆ ನೋಡಿದ್ರೆ ಕತ್ತೆ ತರ ಇದೆ, ಆದ್ರೆ ಬುದ್ಧಿ ಮಾತ್ರ ಪೂರಾ ಮನುಷ್ಯರದ್ ಬಂದಿದೆ. ನೀನು ನಮ್ ಕತ್ತೆ ಕುಲಕ್ಕೆ ಅವಮಾನ ಕಣೋ. ದೇಹ ಮಾತ್ರ ಕತ್ತೆ ತರ ಬೆಳೆದಿದ್ಯಾ, ಬುದ್ಧಿ ಮಾತ್ರ ಆ ಕೆಟ್ಟ ಮನುಷ್ಯರದ್ದೇ ಬಂದಿದೆ. ಹೋಗೋ, ನಾಳೆ ಎಲ್ಲಾದ್ರೂ ಮನುಷ್ಯನ್ ಕಾಯಕ್ ಹೋಗ್ ನೀನು. ಅಪ್ಪ, ನನ್ ಸ್ಕೂಲಲ್ಲಿ ಮನುಷ್ಯ ಅಂತ ರೇಗಿಸ್ತಾರಪ್ಪ. ಅದಕ್ಕೆ ನನ್ಗೆ ಓದಕ್ ಮನ್ಸು ಬರಲ್ಲ. 2025-26ನೇ ಸಾಲಿನ ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗಿತ್ತು. ಈ ಸಂಭ್ರಮಾಚರಣೆಗೆ ಮುಖ್ಯ ಅತಿಥಿಯಾಗಿ ನಮ್ಮ ಕಪ್ಪೆ ಸರ್ ಅನ್ನು ಬರಳಿಕೊಳ್ಳಲಾಗಿದೆ. ಅವ್ರು ನಿಮ್ಮೆಲ್ಲರೂ ಕುರಿತು 2 ಮಾತನ್ನು ಆಡ್ತಾರೆ ಅಂತ ಕೇಳ್ಕೊಳ್ತೀವಿ. ಓಕೆ, ನಾವು ನಿಮ್ಮೊಳಗೆ ಕೇಳೋದು, ನೀವು ಅವ್ರ ಫೀಸ್ ಏನೋ, ಬುಕ್ ಏನೋ, ಜಾಮೂಟ್ರಿ ಏನೋ ಅದು ಇದು ಎಲ್ಲ ತಗೊಳ್ತಾರೆ. ಅವರು ಪಕ್ಕ ಕೂಲಿನಲ್ಲಿ ಮಾಡಿ ಚೀಟಿ ಅದು ಇದಂತ ಮಕ್ಳು ಬಟ್ಟೆ ಹೊಲ್ಸೋದು ಅದು ಇದಂತ ಪ್ರತಿಯೊಂದು ಮಾಡೋರೆ. ಅವರು ನನ್ನ ಕಡೆಯಿಂದ ಅವರು ನಿಮ್ಮ ತಂದೆ ತಾಯಿಯವ್ರಿಗೆ ಶುಭಾಶಯಗಳು ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಬಟ್ಟೆ ಏನಪ್ಪಾ ಅಂತಂದ್ರೆ ಹಾಳಾಗೋಗ್ಬೇಡಿ, ದೊಡ್ಡವ್ರೇನೋ ಹಾಳಾಗೋಗ್ಬಾರ, ನೀವು ಸಣ್ಣ ಮಕ್ಳು ಹಾಳಾಗೋಗ್ಬೇಡಿ, ಚೆನ್ನಾಗಿ ಓದಿ. ಅಪ್ಪ ಅಮ್ಮನ ಸುಡಿಸಿ ನಿಮ್ ಕಾಲ್ ಮೇಲೆ ನಿಂತ್ಕೊಂಡು ಬದುಕಿ ತೋರಿಸಿ ಚಲುವಾಗಿ. ಓಕೆನಾ? ಇಷ್ಟೆಲ್ಲ ಹೇಳಕ್ ಅವಕಾಶ ಪಡ್ತೀನಿ. ನಾನು ಇವತ್ತಿನ ಕೆಲಸ ಮುಗೀತು.
ನಾಳೆ ಭೇಟಿ ಆಯ್ತೀನಿ. ಓಕೆ, ನಾ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿ ನಾನು ಎರಡನ ಮಾತನ್ನ ಮುಗಿಸ್ತೀನಿ. ಜೈ ಅಂಡ್ ಜೈ ಕರ್ನಾಟಕ, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು, ಬರ್ತೀನಿ. ಎಲ್ಲರಿಗೂ ಬುದ್ಧಿ ಮಾತು ಹೇಳಿದ ಕಪ್ಪೆ ಸರ್ಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಒಂದು ಚಪ್ಪಾಳೆ ಬರಲಿ. ದೋಸ್ತ ನಮ್ಮ ಹುಡುಗಿ ಕರ್ಕೊಂಡ್ ಬರ್ತೀನಿ, ಒಟ್ಟ ಮ್ಯಾನೇಜ್ ಮಾಡ. ಕೈ ಮುಗಿತೀನಿ, ತ್ರಾಸನೇ ಬಾಳ ದಿನ. ಹೇಳಿದ ನಿಮ್ ದೋಸ್ತ ನಮ್ ದೋಸ್ತ ಒಟ್ಟ ಸುಳ್ಳು ಮನುಷ್ಯ ಅಲ್ಲ. ಸುಳ್ಳು ಅನ್ಸ್ತೀನಿ ಹಿಂಗ. ದೋಸ್ತ ನನ್ನ ಬಗ್ಗೆ ಹೇಳಿಕೆ ನಮ್ ದೋಸ್ತ ನಾ ದೋಸ್ತ ಆಗ್ಬೇಕು. ನೀನ್ ಎಲ್ಲಿದ್ದವ? ನನ್ನ ಜೋಡಿನೇ ಇದ್ದೇನೆ. ಹೇಳಿಲ್ಲ ನೀನು ಬೆಂಗಳೂರಿಗೆ ಹೋಗಿದ್ದವ. ಬೆಂಗಳೂರು ನನ್ನ ಕರ್ನಾಟಕ ಕರ್ಕೊಂಡು ಹೋಗಿಲ್ಲ ನಾನು. ಯಾಕೆ ಹೇಳಿಲ್ಲ? ನಿನ್ನಿ ರಾಯ್ ಸತ್ತಾಳ ಊರಾಗ. ನಿಮ್ಮ ಇಬ್ರು ಆಯನ್ ಮನ್ ಕೊಟ್ಟ ಬೆಂಗಳೂರಿಗೆ ನಾವು. ಮತ್ತ ಆ ಬಿಯರ್ ಬಾಟಲ ಅದು ನೀ ತಗೊಂಡ್ ಹೋಗ್ಯದ ಅದನ್ನ ನಾವು ಹುಡುಕಾಡಿ ಸಾಧ್ಯಪ್ಪ ನಂದ್ರೆ ಅದು. ಮತ್ತ ಈ ದೀಪ ಯಾರ? ದೀಪ ಅದನ್ನ ಹೇಳ್ಬಿಟ್ಟೆನ. ದೀಪ ನನ್ನ ಲವರ್ ರೀ. ಆಕಿ 3 ತಿಂಗಳು ಪ್ರೆಗ್ನೆಂಟ್. ಅದು ಏನಾತ ಗೊತ್ತೇನ, ಅಂದ್ರೆ ಪ್ರೆಗ್ನೆಂಟ್ ನಾ ಏನು ಮಾಡಿಲ್ಲ. ಅದು ಇವ್ರ ಆಯ್ ಸತ್ರಲ್ಲ, ಇವ್ರ ಆಯ್ಗೆ ಒಂದು ಆಸೆ ಐತ್ರಿ, ಇವನ್ ಒಟ್ಟ ಹುಟ್ಟಿ ಬರ್ಬೇಕಂತೇಳಿ ಅದಕ್ಕೆ ಪ್ರೆಗ್ನೆಂಟ್ ಕಳಿಸ. ಏನ್ ನಿನಗ ಬಿಟ್ಟಿದ್ ದೋಸ್ತ, ಹಾಡಿಬಿಟ್ಟು ಮಗ ಅದಿಲ್ಲ. ಏನಾಯ್ತೆ? ಕಿಡ್ನಿಲಿ ಕಲ್ ಬಂದೈತಂತೆ ರೀ. ಕಿಡ್ನಿಯಲ್ಲಿ ಕಲ್ ಬಂದೈತಾ? ಹೆಂಗೆ ಬಂತು? ಎಲ್ಲ ನಿಮ್ಮಿಂದಾನೇ ರೀ. ನಾನೇನೇ ಮಾಡ್ದೆ? ಒಂದ್ ಸೀರೆ ಕೇಳಿದ್ರೆ ಆಗಲ್ಲ ಅಂತೀರ, ಒಂದ್ ನೆಕ್ಲೆಸ್ ಕೇಳಿದ್ರೆ ಆಗಲ್ಲ ಅಂತೀರ, ಅಟ್ಲೀಸ್ಟ್ ಹೊರಗಡೆ ಕರ್ಕೊಂಡ್ ಹೋಗ್ರಿ ಅಂದ್ರೆ ಅದೂ ಆಗಲ್ಲ ಅಂತೀರ, ನಾನ್ ಏನಾದ್ರೂ ಆರ್ಡರ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಆಗಲ್ಲ ಅಂತೀರ, ನಾನ್ ಏನೇ ಕೇಳಿದ್ರು ಆಗಲ್ಲ ಆಗಲ್ಲ ಅಂತೀರ. ಅದಕ್ಕೆ ನನ್ ಮನ್ಸನ್ನ ಕಲ್ ಮಾಡ್ಕೊಂಡೆ ರೀ. ಅದ್ ನೋಡಿದ್ರೆ ಜಾರಿ ಜಾರಿ ಕಿಡ್ನಿ ಎಲ್ಲ ಕೂತೈತೆ. ಸರ್ ಒಂದು ಟೀ ಕುಡಿ ಸರ್. ಒಂದ್ ನಿಮಿಷ ಸರ್, ಗ್ಯಾಸ್ ಖಾಲಿ. ಬೈ ಒಂದ್ ಕೆಜಿ ಚಿಕನ್ ಕುಡಿ ಬೈ. ನೀವೇನ್ ಬೈ ಬೇಗಾಗೆ ಬರ್ಬೇಕಲ್ವ ಬೈ, ಈಗ ತಾನೇ ಚಿಕನ್ಗೆ ಖಾಲಿ ಆಯ್ತು. ಮೇಡಮ್ ಒಂದು 1/2 ಲೀಟರ್ ಮೊಸರು ಕೊಡಿ. ಖಾಲಿ ಆಗಿದೆ. ಇದ್ಯಾಕೋಸಿನಾ ಹಿಂಗ್ ಕೂತಿದ್ಯಾ, ಏನಾಯ್ತು? ಟೀ ಅಂಗಡಿ ಹೋಗೋದೆ ಗುರು, ಗ್ಯಾಸೇ ಖಾಲಿ ಅನ್ಬಿಟ್ಟ. ಚಿಕನ್ ತಗೊಳವಂತ ಚಿಕನ್ ಅಂಗಡಿಗೆ ಹೋದೆ ಗುರು, ಚಿಕನ್ ಖಾಲಿ ಅನ್ಬಿಟ್ಟ ಗುರು. ಮೊಸರು ತಗೊಳವಂತ ಅಂಗಡಿಗೆ ಹೋದ್ರೆ ಮೊಸರೇ ಇಲ್ಲ ಅನ್ಬಿಟ್ರು ಗುರು. ದರಿದ್ರ ಹತ್ಕೊಂಡಂಗ್ ಆಗ್ಬಿಟ್ಟೈತೆ ಗುರು. ನಾನು ಏನಾರ ಮಾಡ್ಕೊಂಡು ಸತ್ತೈತೀನಿ ಗುರು ನಿಜವಾಗ್ಲೂ. ಒಂದ್ ನಿಮಿಷ, ನನಗೆ ಪರಿಚಯ ಇದ್ದವ್ರು ಒಬ್ರು ಸ್ವಾಮೀಜಿ ಅವರೇ, ಅಲ್ಲಿ ಕರ್ಕೊಂಡ್ತೀನಿ, ಎಲ್ಲ ಸರಿ ಹೋಯ್ತದೆ ಬಾ. ದಯವಿಟ್ಟು ಕರ್ಕೊ ಹೋಗ್ರು, ನಡಿ ಗುರು. ಮಗ ಇದೇ ಸ್ವಾಮೀಜಿ ಮನೆ. ಮಗಿದೇನಾ? ಹಾ, ಅವ್ರನ್ನ ಕರಿತೀನಿ ಇರು ಒಂದ್ ನಿಮಿಷ. ಸರ್ ಸ್ವಾಮೀಜಿ ಇದಾರಾ? ಒಂದ್ ನಿಮಿಷ ಕೇಳ್ಕೊಂಡ್ ಬರ್ತೀನಿ. ಬೇಗ ಸರ್. ಸ್ವಾಮೀಜಿಗೆ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ರು ಸರ್. ನೀವ್ ಫಸ್ಟ್ ಇಲ್ಲಿಂದ ಹೊರಡಿ. ಅಯ್ಯೋ ದರಿದ್ರ ನನ್ ಮಗನ, ನೀನ್ ಕರ್ಕ ಬಂದೆ, ನನ್ಗೇನು ಆಗಿಲ್ಲ ಸದ್ಯ. ಫಸ್ಟ್ ಜಾಗ ಖಾಲಿ ಮಾಡು. ನಿನ್ ಜೊತೆ ಇದ್ರೆ ಬೇಗ ನೀರ್ಕೊಂಡ್ಬಿಡ್ತೀನಿ. ಯಪ್ಪ, ಇವ್ನು ಎಂತ ದರಿದ್ರ ನನ್ ಮಗ ಗುರು. ಸದ್ಯ ನನಗೇನು ಆಗ್ಲಿಲ್ಲ. ನನ್ ಗಾಡಿಯಲ್ಲಿ ನಂದು ರೀ ನನಕ್ಕಿಂತ ಯಾವಕ್ಕೆ ನಾ ಚಂದ್ರಗ್ ಸಿಕ್ಕಳು ಅಂದ್ರ ನಾನು ಬಿಟ್ಟೋಯ್ತನ್ರಿ. ಯಾರ ನೀನ್ ಹೊಸ ಮನಿ ಸಿಕ್ಕದಂತ ಹಳೆ ಮನಿ ಬಿಟ್ಟೋಗ್ಲಕ್ಕಾದ್ದಾನೆ. ಯಾವಾಗ 4 ದಿನ ಬಂದೋಯ್ತೀನಿ ತಗ. ಏನ ನಾವಲ್ಲಿ ಬಾರ ಹೊಡಿತೀವಿ. ಹೊಡ್ಯಲ್ಲ ಬಾ. ನಾವಲ್ಲಿ